ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಏನೋ ಒಂಥರ ಸಡಗರ ಅಲ್ವಾ. ಇನ್ನೂ ಒಂದು ತಿಂಗಳು ಅಥವಾ 15 ದಿನ ಇದೆ ಅಂದಾಗಲೇ ನಮ್ಮ ಮೈಂಡ್ ಫುಲ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನಲ್ಲೇ ಇರುತ್ತೆ. ಈ ಹೇಗೆ ಹಬ್ಬ ಮಾಡೋದು, ಯಾರನ್ನೆಲ್ಲ ಕರೆಯೋದು, ಡೆಕೋರೇಷನ್ ಹೇಗೆ ಮಾಡೋದು, ತಾಂಬೂಲ ಏನು ಕೊಡೋದು ಅಂತ ಹೇಳಿ ಅಲ್ವಾ. ಸೊ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡು 1 ಅಥವಾ 2 ವಿಡಿಯೋನ ಕಂಪಲ್ಸರಿಯಾಗಿ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ಪ್ರೊಸೀಜರ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸನ ಹೇಗೆ ಪ್ರತಿಷ್ಠಾಪನೆ ಮಾಡೋದು ಅನ್ನೋದ್ರಿಂದ ಹಿಡಿದು ಕಳಸ ವಿಸರ್ಜನೆ ಹೇಗೆ ಮಾಡೋದು, ಜೊತೆಗೆ ತಾಂಬೂಲ ಏನು ಕೊಡೋದು, ಉಪವಾಸ ಮಾಡಿದ್ರೆ ಹೇಗೆ ಮಾಡಬೇಕು, ಇನ್ನು ತಾಯಿಗೆ ಸೀರೆನ ಹೇಗೆ ಉಡಿಸ್ಬೇಕು, ಕಳಸದಲ್ಲಿ ಏನೇನೆಲ್ಲ ಹಾಕಬೇಕು, ಪ್ರತಿಯೊಂದನ್ನು ಕೂಡ ಆ ವಿಡಿಯೋನಲ್ಲಿ ನಾನು ಮಾಡೋದನ್ನೇ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ತುಂಬ ಜನ ಅಕ್ಕ ತುಂಬ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀರಾ ಅಂತ ಆ ವಿಡಿಯೋನ ಇಷ್ಟಪಟ್ಟು ಲೈಕ್ ಕೂಡ ಮಾಡಿದ್ದೀರಾ. ಅದೇ ಥರ ಈ ವರ್ಷ ಕೂಡ 2 ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ವಿಡಿಯೋ ತುಂಬಾ ಸಿಂಪಲ್ಲಾಗಿ ಡೆಕೋರೇಷನ್ ಹೇಗೆ ಮಾಡೋದು, ಹಾಗೆಯೇ ಬ್ಲೌಸ್ ಪೀಸನ್ನು ಯೂಸ್ ಮಾಡಿ ತಾಯಿಗೆ ಹೇಗೆ ಸೀರೆನ ಉಡಿಸೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಜೊತೆಗೆ ಇದರಲ್ಲೇ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡು ಲಾಸ್ಟ್ ಇಯರ್ ಕೇಳಿರೋಂಥ ಕ್ವೆಶನ್ಗಳಿಗೆ ಈ ವರ್ಷ ನಾನು ಉತ್ತರ ಕೊಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋನು ಮತ್ತು ಲಾಸ್ಟ್ ಇಯರ್ ವಿಡಿಯೋನು ನೀವು ಕಂಪ್ಲೀಟಾಗಿ ನೋಡಿದ ಮೇಲೆ ಅಫ್ಕೋರ್ಸ್ ನಿಮ್ಗೆ ಯಾವ ಕ್ವೆಶನ್ಸು ಬರಲ್ಲ, ಯಾಕೆಂದರೆ ಎಲ್ಲನೂ ಆಲ್ಮೋಸ್ಟ್ ನಾನು ಕ್ಲಿಯರ್ ಮಾಡಿದ್ದೀನಿ. ನೋಡಿದ ಮೇಲೂ ಕೂಡ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆ ಅನ್ನೋದಾದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ಅಥವಾ ಇದು ನನ್ನ ಇನ್ಸ್ಟಾಗ್ರಾಮ್ ID, ಇಲ್ಲಿ ಹೋಗಿ ನನಗೆ DM ಮಾಡಿದ್ರೆ ಅಂದರೆ ನಾನು ನಿಮಗೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಪೂಜೆ ಪ್ರೊಸೀಜರೆಲ್ಲ ಏನೇನು ಫಾಲೋ ಮಾಡ್ತೀವಿ ಅನ್ನೋದ್ರ ಜೊತೆಗೆ ತಾಯಿಗೆ ಹೇಗೆ ರೆಡಿ ಮಾಡ್ತೀವಿ, ನಾವು ಹೇಗೆ ರೆಡಿ ಆಗ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ. ಡೆಕೋರೇಷನ್ ಮಾಡೋದಕ್ಕೆ ಅಂತ ಕೆಲವೊಂದು ಐಟಮ್ಸ್ಗಳನ್ನು ತರಿಸ್ಕೊಂಡಿದ್ದೆ. ನಾನು ಆದಷ್ಟು ಹುಡುಕಿ ಕಡಿಮೆ ಬೆಲೆಯಲ್ಲಿರೋವಂಥದ್ದು ಬಟ್ ಕ್ವಾಲಿಟಿ ಚೆನ್ನಾಗಿರೋವಂಥದ್ದನ್ನೇ ತರಿಸ್ಕೊಂಡಿರೋದು. ಅದ್ರ ಜೊತೆಗೇ ತಾಯಿಗೆ ಅಲಂಕಾರ ಮಾಡೋದಕ್ಕೆ ಅಂತ, ಹಾಗೆ ನಾನು ಹಾಕೊಳ್ಳೋದಕ್ಕೆ ಅಂತ ಕೆಲವೊಂದು ಜ್ಯುವೆಲ್ರಿ ಕೂಡ ತರಿಸಿದ್ದೀನಿ. ಅದರಲ್ಲಿ ಇದು ಫಸ್ಟ್ ಒನ್ನು. ಇದನ್ನು ನಾನು ತಾಯಿಗೆ ಹಾಕೋದಕ್ಕೆ ಅಲಂಕಾರ ಮಾಡೋದಕ್ಕೆ ಅಂತ ತರಿಸಿರೋದು. ಫುಲ್ ಸೆಟ್ ಇದೆ ಇದು. ಇದರಲ್ಲಿ ನಾನು ಫಸ್ಟ್ ತೋರಿಸಿದ್ದು ಸೊಂಟದ ಪಟ್ಟಿ, ಅದ್ರ ಜೊತೆಗೆ ಒಂದು ಲಾಂಗ್ ಹಾರ ಮತ್ತು ಶಾರ್ಟ್ ಹಾರ ಅಂದರೆ ನೆಕ್ಲೆಸ್ ಕೂಡ ಬಂದಿದೆ. ಎಲ್ಲದರಲ್ಲೂ ಕೂಡ ಈ ರೀತಿ ಲಕ್ಷ್ಮಿ ಪೆಂಡೆಂಟ್ ಇದೆ. ಕ್ವಾಲಿಟಿ ವೈಸ್ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಹಾಗೆ ದೇವ್ರಿಗೆ ಹಾಕಿದ ಮೇಲೂ ಕೂಡ ಅಷ್ಟೇ ಒಳ್ಳೆ ಲುಕ್ ಬರ್ತಾ ಇದೆ. ಸೊ ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಲ್ವ, ನಿಮಗೆ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಒನ್ನು, ನನಗೆ ಅಂತ ತರಿಸ್ಕೊಂಡಿರೋಂಥದ್ದು. ಇದರಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಡಿಸೈನ್, ಫಿನಿಶಿಂಗ್ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಹಾಗೆ ಲಾಂಗ್ ಹಾರಗಳು ಸ್ಯಾರಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಫಂಕ್ಷನ್ಗಳಿಗೆಲ್ಲ ಹಾಕೊಳ್ಳೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆದ್ರೂ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಇದ್ರ ಜೊತೆ ಬಂದಿರೋಂಥ ಇಯರಿಂಗ್ಸ್ ಇದೆರಡು ಕೂಡ ನಾನು ತರಿಸಿರೋ ಜ್ಯುವೆಲ್ರಿ ಸೆಟ್ ಆಯಿತು. ನೆಕ್ಸ್ಟ್ ಡೆಕೋರೇಷನ್ಗೆ ಅಂತ ತರಿಸಿರೋ ಐಟಮ್ಸ್ಗಳನ್ನು ಒಂದೊಂದಾಗಿ ತೋರಿಸ್ಬಿಡ್ತೀನಿ. ಇದು ಕಮಲದ ಡಿಸೈನು, ಜಸ್ಟ್ ಬ್ಯಾಕ್ಗ್ರೌಂಡ್ಗೆ ಹಾಕೋದಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಪಿಂಕ್ ಕಲರಲ್ಲಿದೆ. ಇದ್ರ ಜೊತೆಗೆ ಈ ರೀತಿ ಗಾರ್ಲೆಂಡ್ಸ್ನ ಕೂಡ ತರಿಸಿದ್ದೀನಿ. ವೈಟ್ ಮೇಲೆ, ಯೆಲ್ಲೋ ಮೇಲೆ, ಹಾಗೆ ಲೈಟ್ ಕಲರ್ ಯಾವುದೇ ಬಟ್ಟೆ ಆಗಿರಲಿ ಬ್ಯಾಕ್ಗ್ರೌಂಡ್ ಮೇಲ್ಗಡೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು, ಅದಕ್ಕೆ ಅಂತ ತರಿಸಿದ್ದೀನಿ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಕೆಳಗಡೆ ಒಂದು ಈ ರೀತಿ ಗಂಟೆ ಥರ ಡಿಸೈನ್ ಬಂದಿದೆ. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿದೆ. ಟೋಟಲ್ ಇದು 5 ಬಂದಿದೆ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಒಂದ್ಸರಿ ನಾವು ತರಿಸ್ಕೊಂಡ್ರೆ ಒಂದು 3-4 ವರ್ಷ ಆರಾಮಾಗಿ ನಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಮಾಡ್ಕೋಬೋದು. ಇದರಿಂದ ಇನ್ನೂ ಜಾಸ್ತಿನೇ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು. ಇದ್ರ ಜೊತೆ ನೆಕ್ಸ್ಟ್ ನಾನು ತರಿಸಿರೋಂಥ ಗಾರ್ಲೆಂಡ್, ಇದು ವೈಟ್ ಫುಲ್ ಇದೆ. ಮೇಲ್ಗಡೆ ಎಲ್ಲ ಫ್ಲವರ್ಸ್ ಬಂದಿದೆ, ಕೆಳಗಡೆ ಈ ರೀತಿ ಸೇಮ್ ಗಂಟೆ ಥರ ಬಂದಿದೆ. ಎಲ್ಲ ನೋಡೋದಕ್ಕೆ ಒಂದೇ ಥರ ಕಾಣಲಿ ಅಂತ ಒಂದೇ ಥರ ಕಾಂಬಿನೇಷನಲ್ಲೇ ತರಿಸ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ತರಿಸಿರೋದು ಈ ರೀತಿ ಬಾಕ್ಲಿಗೆ ಅಂತ ತೋರಣ ತರಿಸ್ಕೊಂಡಿದ್ದೀನಿ. ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್. ಜಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಲ್ಲ, ಈ ಹಬ್ಬ ಟೈಮಲ್ಲೆಲ್ಲ ಮನೆ ಬಾಗಿಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಅಂತ ತರಿಸಿದ್ದೀನಿ. ನೆಕ್ಸ್ಟ್ ಈ ಬಾಗಿಲು ತೋರಣನ ತರಿಸ್ಕೊಂಡಿದ್ದೀನಿ. ಇದು ಕೂಡ ವೈಟ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಮಧ್ಯ ಸ್ವಲ್ಪ ಗ್ರೀನ್ ಕೂಡ ಬಂದಿದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದರಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿ ಅಂತೂ ಪರ್ಫೆಕ್ಟ್ ಆಗಿದೆ. ತುಂಬ ದಿನದವರೆಗೂ ಬಾಳಿಕೆ ಕೂಡ ಬರುತ್ತೆ ಅನಿಸುತ್ತೆ.
ನೆಕ್ಸ್ಟ್ ಹಿಂದ್ಗಡೆ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಸ್ಟ್ಯಾಂಡ್ನ ತರಿಸಿದ್ದೀನಿ. ಇದು ಒಂದು ಮನೇಲಿ ಇತ್ತು ಅಂದರೆ ಜಸ್ಟ್ ಹಬ್ಬದ ಟೈಮಲ್ಲಿ ಅಷ್ಟೇ ಅಲ್ಲ, ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಅಥವಾ ಮಕ್ಕಳು ಬರ್ತ್ಡೇ ಟೈಮಲ್ಲಿ ಈ ಬಲೂನ್ ಗಾರ್ಲೆಂಡ್ಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಬೇರೆ ಸಿಂಪಲ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂತ ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ಫಿಟ್ ಮಾಡೋದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಆದರೆ ನಾನು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಇದನ್ನು ತರಿಸ್ಕೊಂಡೆ. ಬಟ್ ಫಿಟ್ ಮಾಡುವಾಗ ಗೊತ್ತಾಯಿತು ಅಷ್ಟಾಗಿ ಕ್ವಾಲಿಟಿ ಇಲ್ಲ ಇದು. ಹಾಗಾಗಿ ನಾನು ಜೆನ್ಯೂನ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೈಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇದನ್ನು ರಿಟರ್ನ್ ಮಾಡ್ತೀನಿ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿದು ಏನಾದರೂ ನಂಗೆ ಸಿಕ್ತು ಅಂದರೆ ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ಗಳ ಜೊತೆಗೆ ಅದ್ರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬ್ಯಾಕ್ ಡ್ರಾಪ್ ಡಿಸೈನ್ ಮಾಡೋದಕ್ಕೆ ಅಂತ ನಾರ್ಮಲ್ ಬಟ್ಟೆನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ, ಜಸ್ಟ್ 2 ಮೀಟರ್ನಷ್ಟು. ಈ ಬಟ್ಟೆನ ಈ ರೀತಿ ಬ್ಯಾಕ್ ಗ್ರೌಂಡ್ ಡಿಸೈನ್ಗೆ ಯೂಸ್ ಮಾಡಿದ್ಮೇಲೆ ನಾನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ನನಗೆ ಬೇಕಾಗಿರೋಂಥ ಕಲರ್ ಕಾಂಬಿನೇಷನಲ್ಲಿ ಬಟ್ಟೆನ ತೊಗೊಂಡು ಬಂದಿದ್ದೀನಿ. ಈ ರೀತಿ ಮನೆಯಲ್ಲಿ ಒಂದು ಸ್ಟ್ಯಾಂಡ್ ಇದ್ದರೆ ಹಬ್ಬದ ಟೈಮಲ್ಲಿ ಅಥವಾ ಬೇರೆ ಏನೇ ಫಂಕ್ಷನ್ ಟೈಮಲ್ಲಿ 10ರಿಂದ 15 ನಿಮಿಷದಲ್ಲಿ ಬ್ಯಾಕ್ಗ್ರೌಂಡ್ ರೆಡಿ ಆಗಿಬಿಡುತ್ತೆ. ಸೊ ಸಿಂಪಲ್ ಆಗಿದೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ರೆಡಿ ಮಾಡಿಟ್ಟು ನಾನೀಗ ನಿಮಗೆ ಬ್ಲೌಸಲ್ಲಿ ತಾಯಿಗೆ ಹೇಗೆ ಸೀರೆನ ಉಡ್ಸೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇವತ್ತು 3 ಅಥವಾ 4 ಟೈಪಲ್ಲಿ ನಾನು ಸೀರೆ ಹೇಗೆ ಉಡ್ಸೋದು ಬ್ಲೌಸ್ ಪೀಸಿಂದ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ, ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಇಲ್ಲಿ ನಾನು ಈ ಬೆರಳಲ್ಲಿ ಅರ್ಧದಷ್ಟು ಅಥವಾ 2 ಗೆರೆ ಇದೆ ಅಲ್ವಾ, ಈ ಅಳತೆಯಷ್ಟು ನೆರಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ನಾವು ತಾಯಿಗೆ ಸೀರೆ ಉಡಿಸಿದಾಗ ತುಂಬ ನೆರಿಗೆಗಳು ಕಾಣಿಸುತ್ತೆ, ಹಾಗೇನೂ ಚೆನ್ನಾಗೂ ಕಾಣಿಸುತ್ತೆ. ಅದಕ್ಕೋಸ್ಕರ ಇದೇ ಅಳತೆನಲ್ಲೇ ನೆರಿಗೆ ಮಾಡ್ಕೊಳ್ಳಿ. ಯಾಕೆ ನಾನು ಬ್ಲೌಸ್ ಪೀಸಲ್ಲಿ ಸೀರೆ ಉಡ್ಸೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಲಾಸ್ಟ್ ನಾನು ಈ ವಿಡಿಯೋ ಮಾಡಿದಾಗ ತುಂಬ ಜನ ಅಕ್ಕ ದೇವಿಗೆ ಸೀರೆನೇ ಉಡಿಸ್ಬೇಕಾ, ಬ್ಲೌಸ್ ಪೀಸ್ ಉಡಿಸಿದ್ರೆ ಆಗಲ್ವಾ ಅಂತ ಕೇಳಿದ್ರಿ. ಹಾಗೆಯೇ ಬ್ಲೌಸ್ ಪೀಸಲ್ಲಿ ಹೇಗೆ ಸೀರೆ ಉಡಿಸೋದು ಅಂತ ತೋರಿಸಿ ಅಂತ ಕೂಡ ಕೇಳಿದ್ರಿ ಅಲ್ವಾ? ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ನಾನು ಈ ವರ್ಷ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಬ್ಲೌಸ್ ಪೀಸನ್ನು ನಾನು ನೀಟಾಗಿ ನೆರಿಗೆ ಮಾಡಿಕೊಂಡು ಐರನ್ ಮಾಡಿ ಎತ್ತಿಟ್ಟಿದ್ದೀನಿ. ಇದ್ರ ಜೊತೆಗೆ ಮತ್ತೆ 3 ಎಕ್ಸ್ಟ್ರಾ ಬ್ಲೌಸ್ ಪೀಸ್ನು ಕೂಡ ಈ ರೀತಿನೇ ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು 3-4 ವಿಧಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಬೇಕಾಗುತ್ತೆ ಅಂತ ತೆಗೆದಿಟ್ಕೊಂಡಿರೋದು. ಇನ್ನು ಈ ಕಳಸ ಕೂರಿಸೋದಕ್ಕಿಂತ ಮುಂಚೆ ಒಂದು ಸ್ಟ್ಯಾಂಡ್ ಮೇಲ್ಗಡೆ ವೈಟ್ ಬಟ್ಟೆನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಸ್ಟ್ಯಾಂಡ್ನ ಇಟ್ಟು ಒಂದು ತಟ್ಟೆನಲ್ಲಿ ಅಕ್ಕಿನ ತುಂಬಿಟ್ಟು ನೆಕ್ಸ್ಟ್ 2 ಚಂಬುಗಳನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನೀವು ಹಬ್ಬದ ದಿನ ಕಳಸ ಕೂರಿಸುವಾಗ ನಾನು ಲಾಸ್ಟ್ ವಿಡಿಯೋನಲ್ಲಿ ಏನು ತೋರಿಸಿದ್ದೇನಲ್ವ ಪ್ರೊಸೀಜರು, ಕರೆಕ್ಟಾಗಿ ಅದೇ ಪ್ರೊಸೀಜರ್ನೇ ಫಾಲೋ ಮಾಡಿ. ಅಂದರೆ ಒಂದು ಮಣೆ ಮೇಲ್ಗಡೆ ಅಷ್ಟದಳ ರಂಗೋಲಿನ ಹಾಕಿ ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆ ಅಥವಾ ತಟ್ಟೆನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಈ ಕಳಸನ ಕೂರಿಸ್ಬೇಕಾಗತ್ತೆ. ಸೊ ಪ್ರೊಸೀಜರ್ ಮಿಸ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಒಂದು ಸಾರಿ ನೀವು ಆ ವಿಡಿಯೋನ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈಗ ನಾನು ಒಂದು ಸಿಂಪಲ್ ಆಗಿರೋವಂಥ ಬ್ಲೌಸ್ ಪೀಸನ್ನು ಉಡಿಸಿ ತೋರಿಸ್ತಾ ಇದ್ದೀನಿ. ಈ ಮೆಥಡನ್ನು ಬ್ಲೌಸ್ ಪೀಸಲ್ಲಿ 2 ಸೈಡಲ್ಲೂ ಬಾರ್ಡ್ರ್ ಈಕ್ವಲ್ ಆಗಿರುತ್ತೆ ಅಲ್ವಾ, ಆ ರೀತಿ ಬ್ಲೌಸ್ ಪೀಸ್ಗೂ ಕೂಡ ಮಾಡ್ಕೋಬೋದು, ಅಥವಾ ಸಿಂಪಲ್ ಆಗಿ ಈ ರೀತಿ ಪ್ಲೇನ್ ಇರೋ ಬ್ಲೌಸ್ ಪೀಸ್ಗೂ ಕೂಡ ಮಾಡ್ಕೋಬೋದು. ಫಸ್ಟ್ ನೆರಿಗೆಗಳನ್ನು ಈಕ್ವಲ್ ಆಗಿ ಅಂದರೆ ಸಮವಾಗಿ ಜೋಡಿಸ್ಕೊಂಡು ಚಂಬಿಗೆ ಈ ರೀತಿ ಹಾಕ್ಕೊಂಡ್ಮೇಲೆ ಚಂಬಿನ ಕಂಠಕ್ಕೆ ಹತ್ತಿರಕ್ಕೆ ಒಂದು ಪಿನ್ನನ್ನು ಹಾಕೋಬೇಕು. ಬಟ್ಟೆ ಉದ್ದ ಜಾಸ್ತಿ ಇದೆ ಅಂದರೆ ಹಿಂದ್ಗಡೆ ನಾನು ತೋರಿಸ್ದೆ ಅಲ್ವಾ, ಈ ರೀತಿ ಸ್ವಲ್ಪ ಎಳೆದು ಅಲ್ಲಿ ಕೂಡ ಒಂದು ಪಿನ್ನನ್ನು ಹಾಕಿದ್ರೆ ಲೆಂತ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಚಂಬಿನ ಮೇಲ್ಗಡೆ ಕಾಯಿನ ಇಡುವಾಗ 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆನ ಇಟ್ಟು ಆಮೇಲೆ ಕಾಯಿ ಇಟ್ಟು ಈ ರೀತಿ ಫೇಸ್ನ ಅಡ್ಜಸ್ಟ್ ಮಾಡಬೇಕು. ಇದು ಜರ್ಮನ್ ಸಿಲ್ವರ್ದು ಫೇಸು. ಲಾಸ್ಟ್ ಇಯರ್ ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ. ಲಾಸ್ಟ್ ಇಯರ್ ತೊಗೊಂಡಿದ್ದಾದ್ರೂ ಸ್ವಲ್ಪನೂ ಕಲರ್ ಏನು ಚೇಂಜಸ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಫೇಸಲ್ಲೂ ಎಷ್ಟೊಂದು ಕಳೆ ಇದೆ ಅಲ್ವಾ. ಆನ್ಲೈನಲ್ಲಿ ನಾನು ಸರ್ಚ್ ಮಾಡ್ತೀನಿ, ಸೇಮ್ ಫೇಸ್ ಏನಾದರೂ ನಂಗೆ ಸಿಕ್ಕರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ನೆರಿಗೆನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿದ್ಮೇಲೆ 2 ಸೈಡಲ್ಲೂ ಈ ರೀತಿ ಸ್ವಲ್ಪ ಪೇಪರ್ನ ಫೋಲ್ಡ್ ಮಾಡಿ ಇಟ್ಟರೆ ನೀಟಾಗಿ ನೆರಿಗೆಗಳು ಕೂತ್ಕೊಳ್ಳುತ್ತೆ. ಹಾಗೆಯೇ ಅಮ್ಮನವರು ಕಾಲು ಮಡ್ಚ್ಕೊಂಡು ಕೂತಿದ್ದಾರೆ ಏನೋ ಅನ್ನೋ ಫೀಲ್ ಕೂಡ ಆಗುತ್ತೆ.
ನೆಕ್ಸ್ಟ್ ಒಂದೇ ಬ್ಲೌಸ್ ಪೀಸಿಂದನೇ 2 ಸ್ಟೆಪ್ಪಲ್ಲಿ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ. ಆದರೆ ನೀವು ಈ ರೀತಿ ಚೆಂಬನ್ನು ಯೂಸ್ ಮಾಡ್ತಾ ಇದ್ದೀರಾ ಕಳಸ ಕೂರಿಸೋದಕ್ಕೆ ಅಂದರೆ ಫಸ್ಟು ಆ ಕಂಠಕ್ಕೆ ಡಬಲ್ ಟೇಪ್ ಗಮ್ನ ಒಂದು 3 ಕಡೆ ಹಚ್ಕೊಂಡು ಆಮೇಲೆ ಚೆಂಬನ್ನು ಕೂರಿಸಿ, ಆವಾಗ ಅಲ್ಲಾಡೋದಿಲ್ಲ. ಹಾಗೆ ಈ ಚೆಂಬಿಗೆ ನಾನು ಒಂದು ಕೋಲನ್ನ ಕೂಡ ಕಟ್ಕೊಂಡಿದ್ದೀನಿ. ಸೊ ಹಾರ ಹಾಕೋದಕ್ಕಾಗಿರ್ಬೋದು ಅಥವಾ ಸರಗಳನ್ನು ಹಾಕೋದಕ್ಕೆ ಈಸಿ ಆಗಿರುತ್ತೆ ಅಂತ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಈ ಸ್ಟೆಪ್ನ ಕೂಡ ಫಾಲೋ ಮಾಡಿ. ಈಗ 2 ಬಾರ್ಡ್ರ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರೋ ಥರ ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಂಡು ಉಳಿದಿರೋ ಪಾರ್ಟನ್ನು ಚಂಬಿನ ಕಂಠಕ್ಕೆ ಹಾಕಿ ಲೆಂತನ್ನು ಅಡ್ಜಸ್ಟ್ ಮಾಡಿಕೊಂಡು ಹಿಂದ್ಗಡೆ ಬೇಕು ಅಂದರೆ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ನಾನು 2 ಸೈಡಲ್ಲಿ ಕೂಡ ಒಂದೊಂದು ಪಿನ್ನನ್ನು ಹಾಕಿದ್ದೀನಿ. ನೆಕ್ಸ್ಟು ಈ ರೀತಿ ನಾನು ತಾಯಿಗೆ ಸೀರೆ ಉಡ್ಸೋದನ್ನು ತೋರಿಸ್ತಾನೆ ಲಾಸ್ಟ್ ವಿಡಿಯೋನಲ್ಲಿ ಕೇಳಿರೋಂಥ ಕೆಲವೊಂದು ಕ್ವೆಶನ್ಸಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವೆಶನ್ ಏನು ಅಂದರೆ, ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಂಪಲ್ಸರಿಯಾಗಿ ನಾವು ಹೊಸ ಸೀರೆನ ತಂದು ದೇವಿಗೆ ಉಡ್ಸಿನೇ ಪೂಜೆ ಮಾಡಬೇಕಾ ಅಂತ ಕೆಲವೊಬ್ಬರು ಕೇಳಿದ್ರಿ. ಹಾಗೇನೂ ಇಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಭಕ್ತಿ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟು ಗ್ರ್ಯಾಂಡಾಗಿರೋ ಸೀರೆನ ತಂದ್ವಿ, ಎಷ್ಟು ಗ್ರ್ಯಾಂಡಾಗಿರೋ ಜ್ಯುವೆಲ್ರಿನ ಹಾಕಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀವಿ ಅನ್ನೋದು ಖಂಡಿತ ಮುಖ್ಯ ಆಗಲ್ಲ. ತುಂಬ ಜನ ಜಸ್ಟ್ ಕಳಸನಷ್ಟೇ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಕೆಲವೊಬ್ಬರು ಬ್ಲೌಸ್ ಪೀಸ್ನ ಏರಿಸಿ ಪೂಜೆನ ಮಾಡ್ತಾರೆ. ಸೊ ನಿಮಗೆ ಅನುಕೂಲ ಯಾವ ರೀತಿ ಆಗುತ್ತೋ ಆ ರೀತಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಅಮ್ಮನವರು ನಮ್ಮ ಭಕ್ತಿನ ಮೆಚ್ತಾರೆ ಹೊರತು ನಮ್ಮ ಆಡಂಬರನ ಅಲ್ಲ ಅಲ್ವಾ. ಸೊ ನೆಕ್ಸ್ಟ್ ಈಗ ಥರ್ಡ್ ಮೆಥಡ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ 2 ಬ್ಲೌಸ್ ಪೀಸ್ ಬೇಕಾಗುತ್ತೆ. ಒಂದು ಸ್ವಲ್ಪ ಗ್ರ್ಯಾಂಡ್ ಇದ್ದರೆ, ಇನ್ನೊಂದು ಸಿಂಪಲ್ ಆಗಿ ಅಥವಾ ಪ್ಲೇನ್ ಆಗಿರಬೇಕು. ಇದನ್ನು ಕೂಡ ಸೇಮ್ ಮೆಥಡಲ್ಲೇ ನಾನು ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟ್ ಈ ರೀತಿ ಚಂಬಿಗೆ ಹಾಕ್ಕೊಂಡು ಬೇರೆ 2 ಮೆಥಡ್ಗಳಲ್ಲೂ ನಾವು ಕಂಠದ ಹತ್ರ ಇರುವಂಥ ಎಲ್ಲ ನೆರಿಗೆನೂ ಸೇರಿಸಿ ಪಿನ್ ಹಾಕಿದ್ವಿ ಅಲ್ವಾ. ಆದರೆ ಇಲ್ಲಿ ಜಸ್ಟ್ ಕಂಠದ ಹತ್ರ ಇರೋವಂಥ ಫಸ್ಟ್ ಬಟ್ಟೆಗೆ ನಾವು ಪಿನ್ನನ್ನು ಹಾಕೋಬೇಕು. ಉಳಿದಿರೋ ಅಂಥ ನೆರಿಗೆಗಳನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ನೆರಿಗೆಗಳನ್ನು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಪ್ಲೇನ್ ಬ್ಲೌಸ್ ಪೀಸ್ ಇತ್ತಲ್ವ, ಇದರಲ್ಲಿ ಒಂದು ಸೈಡ್ ಇರುವಂಥ ನೆರಿಗೆಗಳನ್ನು ಮುಂದ್ಗಡೆ ಹಾಕ್ಕೊಂಡು ಇನ್ನೊಂದು ಸೈಡ್ ಇರುವಂಥ ನೆರಿಗೆಗಳಲ್ಲಿ ಒಂದು ತುದಿನ ತೊಗೊಂಡು ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಂಡ್ರೆ ತಾಯಿಗೆ ಹಾಫ್ ಸ್ಯಾರಿನ ಉಡ್ಸಿದ್ದೀವಿ ಅನ್ನೋ ಥರ ಲುಕ್ ಬರುತ್ತೆ. ಸೊ ಇದ್ರ ಮಧ್ಯಕ್ಕೆ ಒಂದು ಸೊಂಟದ ಪಟ್ಟಿನ ಕಟ್ಕೊಂಡ್ಬಿಟ್ರೆ ಸೊ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ನಿಮಗೆ ಯಾವ ರೀತಿ ಅಲಂಕಾರ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಕೇಳಿದ ಕ್ವೆಶನ್ ಏನು ಅಂದರೆ, ಪ್ರೆಗ್ನೆಂಟ್ ಇರೋರು ಈ ವರಮಹಾಲಕ್ಷ್ಮಿ ಪೂಜೆನ ಮಾಡಬಹುದಾ ಅಂತ. ಖಂಡಿತ ಮಾಡ್ಬೋದು. ಆದರೆ ಪ್ರೆಗ್ನೆಂಟ್ ಇರುವಾಗ ಈ ಎಲ್ಲ ಪ್ರೋಸೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ತುಂಬ ಜನ ಮಾಡಬಾರ್ದು ಅಂತ ಹೇಳ್ತಾರೆ. ಮನೆಯಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಯಾರಾದರೂ ಇದ್ದಾರೆ ಅಂದರೆ ಖಂಡಿತ ನೀವು ಮಾಡ್ಬೋದು. ಬಟ್ ಉಪವಾಸ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ತಾಯಿಗೆ ತಾಳಿ ಹಾಕೋದಕ್ಕೆ ಅಂತ ಅರಿಶಿನದ ಕೊಂಬನ್ನು ಕಟ್ಟಿರ್ತೀವಲ್ವ, ಅದನ್ನು ಪೂಜೆ ಆದಮೇಲೆ ಏನು ಮಾಡಬೇಕು ಅಂತ ಕೇಳಿದ್ರಿ. ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ನಾರ್ಮಲಾಗಿ ಮನೆಯಲ್ಲಿ ಕಳಸ ಕೂರಿಸಿ ಪೂಜೆ ಮಾಡ್ತೀರಾ ಅಂದರೆ ಆ ತಾಳಿನ ಮನೆಯಲ್ಲಿ ರೆಗ್ಯುಲರಾಗಿ ಪೂಜೆ ಮಾಡುವಂಥ ಕಳಸಕ್ಕೆ ಹಾಕ್ಬೋದು. ಅಥವಾ ಪೂಜೆ ಎಲ್ಲ ಆದಮೇಲೆ ಮಡಿಲಕ್ಕಿನ ನಾವು ದೇವಸ್ಥಾನಕ್ಕೆ ಕೊಡ್ತೀವಲ್ವ, ಅದ್ರ ಜೊತೆ ಕೂಡ ಕೊಡಬಹುದು. ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಕಳಸದ ಒಳಗಡೆ ಹಾಕಿರುವಂಥ ಗೋಮತಿ ಚಕ್ರ, ಕಮಲದ ಬೀಜ ಇವುಗಳನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿ. ಸೊ ಇವುಗಳನ್ನ ಪೂಜೆ ಎಲ್ಲ ಆದಮೇಲೆ ನೀವು ಮನೆಯಲ್ಲಿ ದುಡ್ಡಿಡೋದಕ್ಕೆ ಅಂತ ಒಂದು ಬಾಕ್ಸ್ನ ಮಾಡಿರ್ತೀರಿ ಅಲ್ವಾ, ಅದ್ರ ಒಳಗಡೆನೆ ಇಡಬೇಕು. ಸೊ ನೆಕ್ಸ್ಟ್ ಇಯರು ಇವುಗಳನ್ನೇ ತೊಗೊಂಡು ಪೂಜೆಗೆ ಯೂಸ್ ಮಾಡ್ಬೋದು. ಹಾಗೆ ಲಾಸ್ಟ್ ಇಯರು ನಾನು ಪೂಜೆ ಮಾಡುವಾಗ ಕೊರಳಲ್ಲಿ ಅಂಗನೂಲನ್ನು ಹಾಕ್ಕೊಂಡಿದ್ದೆ. ಅದು ಏನು, ಯಾಕೆ ಹಾಕೋಬೇಕು ಅಂತ ಹೇಳಿ ಕೂಡ ಕೇಳಿದ್ರಿ. ಸೊ ಅಂಗನೂಲು ಅಂದರೆ ಈ 5 ಎಳೆ ದಾರ ಬರುತ್ತಲ್ವ, ಅದು ನಮ್ಮ ಕಡೆ ಎಲ್ಲ ಪೂಜೆ ಮಾಡುವಾಗ ಯಾವುದೇ ಪೂಜೆ ಆಗಿರಲಿ ಕಂಪಲ್ಸರಿಯಾಗಿ ಎಲ್ಲ ಹೆಣ್ಮಕ್ಳು ಕೂಡ ಇದನ್ನು ಹಾಕ್ಕೊಳ್ತೀವಿ. ಹಾಗಾಗಿ ನಾನು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಕ್ವೆಶನ್ನು, ನಮಗೆ ಮಗು ಇದೆ, ನಾವು ಕಂಪಲ್ಸರಿಯಾಗಿ ಉಪವಾಸ ಮಾಡಲೇಬೇಕಾ ಅಂತ ಕೇಳಿದ್ರಿ. ನಾನು ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೀನಿ, ಪೂರ್ತಿ ನಿಟ್ಟು ಉಪವಾಸನ ಯಾರು ಪೂಜೆ ಮಾಡುವಾಗ ಮಾಡಬಾರ್ದು. ಹಾಲು ಹಣ್ಣು ಇದನ್ನೆಲ್ಲ ತಿನ್ಕೊಂಡೇ ಉಪವಾಸ ಮಾಡಬೇಕು. ಸೊ ಇದನ್ನು ತಿನ್ಕೊಂಡು ಕೂಡ ನಿಮ್ಗೆ ಮಾಡೋದಕ್ಕಾಗಲ್ಲ ಅಂದರೆ ಡೆಫಿನೆಟಾಗಿ ನೀವು ನಾರ್ಮಲಾಗಿ ಪೂಜೆ ಮಾಡ್ಕೋಬೋದು. ನೆಕ್ಸ್ಟ್ ಕೇಳಿರೋ ಕ್ವೆಶನ್ನು, ಕೆಂಪಾರತಿನ ಯಾವಾಗ ಮಾಡಬೇಕು ಅಂದರೆ ಪೂಜೆ ಎಲ್ಲ ಮುಗಿದ ಮೇಲೆ ಕಳಸ ವಿಸರ್ಜನೆಗೂ ಮುಂಚೆ ಮಾಡಬೇಕು. ಮದುವೆ ಆಗಿರೋರು ಮಾತ್ರ ಈ ಪೂಜೆನ ಮಾಡಬೇಕಾ ಅಂದರೆ ಖಂಡಿತ ಹಾಗೇನಿಲ್ಲ. ಮದುವೆ ಆಗಿಲ್ಲದೆ ಇರೋರು ಕೂಡ ಈ ಪೂಜೆನ ಮಾಡ್ಬೋದು.
ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ಡೆಫಿನೆಟಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಇದ್ರ ಜೊತೆ ನಾನು ಲಾಸ್ಟ್ ಇಯರ್ ಪೋಸ್ಟ್ ಮಾಡಿರೋಂಥ ವಿಡಿಯೋನ ಕೂಡ ತಪ್ಪದೆ ನೋಡಿ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ಆ ವಿಡಿಯೋದಿಂದ 100% ಕ್ಲಿಯರ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದಾರಲ್ವ ಅವ್ರ ಜೊತೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಈ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.